ಬಿಜೆಪಿ ಅವಧಿಯಲ್ಲೇ ಅತಿ ಹೆಚ್ಚು ನೋಟಿಸ್ ಇಶ್ಯೂ ಆಗಿದೆ. ಕುಮಾರ್ ಬಂಗಾರಪ್ಪ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ನೋಟಿಸ್ ಕೊಟ್ಟು ಸುಮಾರು 2800 ಎಕರೆಗೆ ನೋಟಿಸ್ ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇವತ್ತಿಂದ ಎಲ್ಲ ಜಿಲ್ಲೆಗಳಿಗೆಲ್ಲ ಹೋರಾಟ ಅಂತ ಹೋಗ್ತಾ ಇದ್ದಾರೆ. ನೋಡ್ರಿ, ಅವ್ರಿಗೆ ಬೇಕಾಗಿರೋದು ಪ್ರಚಾರ. ಅವ್ರು ಓದಷ್ಟು ನಮ್ಗೆ ಒಳ್ಳೇದು. ಅವ್ರ ಮುಖಗಳನ್ನ ಕನ್ನಡಿಲಿ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ನಾವು ಫ್ಯಾಕ್ಟ್ ಎಲ್ಲ ಬಿಚ್ಚಿಡ್ತೀವಿ. ಯಾವ ರೀತಿ ಇವ್ರದ್ದು ಗೋಮುಖ ವ್ಯಾಘ್ರ ಅಂತ ಹೇಳ್ತಾರಲ್ಲ, ಹಂಗೆ ಈಗ ನಾನು ಕೋಡಂಬಳ್ಳಿ ಎಲೆಕ್ಷನ್ ನಮ್ಮ ಚನ್ನಪಟ್ಟಣ ಎಲೆಕ್ಷನ್ ಟೈಮಲ್ಲಿ ನೋಡಿದೆ. 4 ಜನ ಹುಡುಗರುಗಳು ಎಲ್ಲ ಬ್ಯಾಗ್ ಹಾಕೊಂಡು ಪಾಣಿ ಎತ್ಕೊಂಡು ಹೋಗ್ತಾ ಇದ್ರು. ನನ್ನ ಹಳೆ ಕ್ಷೇತ್ರ ಅದು. ನಾನು ಕರೆಸ್ದೆ, ಆ ಪಾಣಿಗಳು ನೋಡಿದೆ. 2020ರಲ್ಲಿ ಪಾಣಿಗಳು ತಿದ್ದುಪಡಿ ಆಗಿದೆ. ಈಗ ಬಂದು ಅದನ್ನ ಮನೆಗೆ ಹೋಗಿ ತೋರಿಸ್ತಾವ್ರೆ. ಕೊನೆಗೆ ಹಿಡ್ಕೊ ಅದ್ಯಾರು ಕರ್ಸ ಅಂತ ಅಂದೆ, ಓಡೋಗ್ಬಿಟ್ರು ಅವರು. ಸೊ ಹಂಗೆ ಈ ಲೀಡರ್ಗಳೆಲ್ಲ ಇದಾರಲ್ಲ, ಇವರು ಅದಕ್ಕೆ ಅವ್ರದ್ದು ಮುಚ್ಕೊಳ್ಳೋಕ್ಕೆ, ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್ಸ್ನ ಮುಚ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ನಾವು ಕಂಪ್ಲೀಟ್ ಎಲ್ಲ ಬಿಚ್ಚಿ ಬೇರ್ ಮಾಡ್ತೀವಿ. ಈಗ ಜನ ಅವ್ರನ್ನ ತೋರಿಸಿದ್ದಾರೆ, ವೇರ್ ದೇರ್ ಸ್ಟ್ಯಾಂಡ್ ಅಂತ ತೋರಿಸಿದ್ದಾರೆ. ಏನ್ ಪ್ರಚಾರ, ಏನ್ ಅಯ್ಯೋ ಎಲ್ಲ ಕಂಪ್ಲೀಟ್ ಇಡೀ ಜಿಲ್ಲೆಗೆ ಹೋಗೋದು, ಮಾಡೋದು, ಧರಣ ಕೂತ್ಕೊಳ್ಳೋದು ಎಲ್ಲ ಮಾಡಿದ್ರು. ಈಗ ನಮ್ಮ ಹತ್ರ ಎಲ್ಲ ಇದೆ. ನಾವು ಸುಮ್ಮನೆ ಎಲೆಕ್ಷನ್ ಅಲ್ಲಿ ಸುಮ್ಮನೆ ನಾವು ಮಧ್ಯೆ ಡಿಸ್ಟರ್ಬೆನ್ಸ್ ಮಾಡ್ಕೊಳ್ಳೋದು ಬೇಡ ಅಂತ ನಾವು ಮಾತಾಡಕ್ ಹೋಗಲಿಲ್ಲ. ಅವ್ರದೇ 2 ಟೀಮ್ ಆಗಿದೆ. ಅವರೇ ಸಪರೇಟ್ ವಕ್ಫ್ ಅಂತ ಯಾತ್ರೆ ಮಾಡ್ತಾರೆ. ಅವ್ರ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟವ್ರೆ ಪಾರ್ಟಿಯವರು. ಯಾರು ಅನಾಮಿಕರು ನಮ್ಮ ಚಿಹ್ನೆ ಬಳಸ್ತಾ ಇದ್ದಾರೆ ಅಂತ. ಅದು ಅವರೇ ತೀರ್ಮಾನ ಮಾಡ್ಕೋಬೇಕು. ನನಗೇನು 2 ಪಾರ್ಟಿಯಲ್ಲಿ 3 ಗುಂಪಾಲಿ 4 ಗುಂಪಾಲಿ, ನಮ್ಗೆಲ್ಲ ಒಂದೇ ಗುಂಪದು. ನಮ್ ಲೆಕ್ಕಕ್ಕೆ ಒಂದೇ ಗುಂಪು. JDS ಚಿಹ್ನೆ ಬೇರೆ ಅಷ್ಟೇ, ಇಲ್ಲ ಒಂದೇ ಗುಂಪು. ಅವರು ಅದನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಅವ್ರು ಮಾಡ್ಲಿ. ನಮ್ಗೆ ಅವ್ರು ಮಾಡಿದಷ್ಟು ನಮ್ಮ ಬಗ್ಗೆ ಹೆಚ್ಚಿಗೆ ಪ್ರಚಾರ ಕೊಡ್ತಾ ಇದ್ದಾರೆ. ಮಾಡಲಿ ಅಲ್ಲ ರೀ, ಕುಮಾರಸ್ವಾಮಿಗೆ ಪಾಪ ಜನ ವೋಟ್ ಹಾಕಿದ್ರು. ನೀವು BJP ಜೊತೆ ಹೋಗಿ ಹಿಂದೆ ಮುಸ್ಲಿಂ ವೋಟರ್ಗೆ ಎದುರಿಸಿದ್ದು ಕುಮಾರಸ್ವಾಮಿ ಅವರಲ್ವೇ? ಮುಸ್ಲಿಂ ಹೆಂಗ್ ವೋಟ್ ಹಾಕ್ತಾರೆ ಪಾಪ ಅವರು? ಅವ್ರು ನಂಬ್ಕೊಂಡೇ ಇಲ್ಲ ಮುಸ್ಲಿಮ್ಸ್ನ. ಯಾರು NDA ಯಾಕೆ ವೋಟ್ ಹಾಕ್ತಾರೆ ಅವರು? ನೀವೇನಾರು ಅವ್ರಿಗೆ ಮಾಡಿದ್ದಿದ್ರೆ, ಇಲ್ಲ ಯಾರು ಒಬ್ರು ಒಂದು ಸೀಟ್ ಕೊಟ್ಟಿದ್ದಾರೆ, NDA ಯಾರಿಗಾರು ಒಬ್ರು ಸೀಟ್ ಕೊಟ್ಟಿದ್ದಾರೆ, ಒಂದು ಮಂತ್ರಿ ಮಾಡಿದ್ದಾರೆ, ಅವ್ರಿಗೇನಾದ್ರು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅಲ್ಲರಿ ಅವ್ರ ರಿಸರ್ವೇಶನ್ ಕಿತ್ತಾಕ್ಬಿಟ್ರಿ. ಪಾಪ ಇದ್ದಿದ್ದಂತ 4% ರಿಸರ್ವೇಶನ್ ಈ ದೇಶದಲ್ಲಿ 17-18% ಜನ ಇದ್ದಾರೆ. ಆ ರಿಸರ್ವೇಶನ್ ಕಿತ್ತಾಕ್ಬಿಟ್ಟು ಬೇರೆಯವ್ರು ಕೊಟ್ಟಿದ್ದೀರಿ. ನಿಮ್ಗೆ ಅವ್ರ ಹತ್ರ ವೋಟ್ ಕೇಳೋ ಹಕ್ಕೇ ಇಲ್ಲ ನಿಮ್ಗೆ. ಯು ಡೋಂಟ್ ಹ್ಯಾವ್ ಪವರ್ಸ್ ಟು. ಪಾಪ ಹುಡುಗ ಇನ್ನ ಚಿಕ್ಕ ಹುಡುಗ ಇರ್ಲಿ, ನಾನು ಪಾಪ ಅವನ ಅನುಭವದ ಬಗ್ಗೆ ನಾನು ಮಾತಾಡಕ್ ಹೋಗುದಿಲ್ಲ. ಇನ್ನೇನು ಮಾತಾಡಿದ್ರೆ ಅದು ಮಾತಾಡ್ಬೇಕು, ದೊಡ್ಡ ಗೌಡ್ರು ಮಾತಾಡ್ಬೇಕು ಅದ್ರ ಬಗ್ಗೆ. JDS ಒಂದು ಟ್ವೀಟ್ ಮಾಡಿದೆ ಸರ್, ದೇಶಾದ್ಯಂತ ಕಾಂಗ್ರೆಸ್ ಅವನತಿಗೆ ಹೋಗಿದೆ ಅಂತ. ಸರಿಯಪ್ಪ, ನೀನ್ ನೋಡಪ್ಪ, ಈಗ ನೋಡ್ರಿ, ಕಾಂಗ್ರೆಸ್ ಹೇಳ್ತೀನಿ ಕೇಳಿ. ನಾನು ಹೋದ್ರು ಕಾಂಗ್ರೆಸ್ ಹೋಗುದಿಲ್ಲ, ಯಾರು ಹೋದ್ರು ಕಾಂಗ್ರೆಸ್ ಹೋಗುದಿಲ್ಲ. ಕಾಂಗ್ರೆಸ್ ಹಿಸ್ಟ್ರಿ ಈ ದೇಶದ ಹಿಸ್ಟ್ರಿ. ಕಾಂಗ್ರೆಸ್ ಈ ದೇಶನ ಯಾವತ್ತೂ ಡಿವೈಡ್ ಮಾಡಕ್ ಬಿಡ್ಲಿಲ್ಲ. ಕಾಂಗ್ರೆಸ್ ಯಾವಾಗಲೂ ತ್ಯಾಗ ಮಾಡ್ಕೊಂಡು ಎಂತೆಂಥ ಚಕ್ರವರ್ತಿಗಳೆಲ್ಲ ಬಿದ್ದೋಗ್ಬಿಟ್ಟಿದಾರ್ರಿ. ಯಾವ ಚಕ್ರವರ್ತಿ ಈ ಪ್ರಪಂಚದಲ್ಲಿ ಹಂಗೆ ಉಳ್ಕೊಂಡವನೆ? ಸದ್ದಾಮ್ ಹುಸೇನ್ ಏನಾಯ್ತು? ಪಾಕಿಸ್ತಾನಲ್ಲಿ ಏನಾಯ್ತು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.